ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಮತಾ ಹೆಗ್ಡೆ. ವೀಕ್ಷಕರೇ, ಕನ್ನಡ ಚಿತ್ರರಂಗದಲ್ಲಿ ಒಂದು ಸಿನಿಮಾ ತೆರೆಗೆ ಸಜ್ಜಾಗಿದೆ ಅಂತ ಹೇಳಿದಾಗ ಸಾಕಷ್ಟು ನಿರೀಕ್ಷೆ ಇರುತ್ತೆ, ಹೈಲಿ ಆಂಟಿಸಿಪೇಷನ್ ಇರುತ್ತೆ. ಕಾರಣ ರೀಸನ್ಸ್ ತುಂಬಾ. ಒಂದು, ನಮ್ಮ ನೇಟಿವ್ ಜೊತೆಗೆ ಈ ಕತೆ ಹೊಂದಾಣಿಕೆ ಆಗತ್ತೆ ಅಂದಾಗ ನಾವು ಬೇಗ ಕನೆಕ್ಟ್ ಆಗ್ತೀವಿ, ಅಥವಾ ಪ್ಯಾನ್ ಇಂಡಿಯಾ ಮೂವಿ ಅಂದಾಗ ಬೇಗ ಕನೆಕ್ಟ್ ಆಗ್ತೀವಿ. ಈಗ ನಾವು ಅಂಥದ್ದೇ ಒಂದು ಸಿನಿಮಾ ಬಗ್ಗೆ ಮಾತಾಡ್ತಾ ಇದೀವಿ. ಈ ಸಿನಿಮಾದ ಹೆಸರು ಗ್ರಾಮಾಯಣ. ನಮಗೆ ರಾಮಾಯಣ ಗೊತ್ತು, ಅದೊಂದು ಮಹಾಕಾವ್ಯ. ಗ್ರಾಮಾಯಣ ಯಾವ ಮಹಾಕಾವ್ಯ? ರಾಮಾಯಣ ಕಾರಣ ಯಾರು ಅನ್ನೋದು ನಮಗೆ ಗೊತ್ತು. ಗ್ರಾಮಾಯಣದಲ್ಲಿ ಗ್ರಾಮಾಯಣ ನಡೆಯೋದಕ್ಕೆ ಕಾರಣ ಯಾರು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಕಥೆಯ ಕಾಲಘಟ್ಟ, ಭಾಷೆ ಮತ್ತು ಥಾಟ್ ಪ್ರಾಸೆಸ್ ಎಲ್ಲದರ ಬಗ್ಗೆ ಸಮಗ್ರವಾಗಿ ನಿಮಗೆ ಮಾಹಿತಿ ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆಗೆ ಸಿನಿಮಾ ಟೀಮ್ ಇದೆ. ಇನ್ಫ್ಯಾಕ್ಟ್ ಲಹರಿ ಫಿಲ್ಮ್ಸ್ ನಿರ್ಮಾಣದ ಈ ಗ್ರಾಮಾಯಣ ಸಿನಿಮಾ ಇದೇ ಜುಲೈ 3ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬರ್ತಾ ಇದೆ. ಸೊ ಮಿಸ್ ಮಾಡದೆ ಟಿಕೆಟ್ ಅಂತೂ ಬುಕ್ ಮಾಡ್ಕೊಳ್ಳಿ. ಬಟ್ ಟಿಕೆಟ್ ಬುಕ್ ಮಾಡ್ಕೊಳ್ಳೋದಕ್ಕೆ ನಿಮಗೂ ಒಂದು ರೀಸನ್ ಬೇಕಲ್ವಾ? ಕನ್ನಡ ಸಿನಿಮಾ ಹೌದು, ಗೆಲ್ಲಿಸ್ಬೇಕು. ಅದ್ರ ಜೊತೆಗೆ ಸಿನಿಮಾನ ನಾನು ಈ ಕಾರಣಕ್ಕೆ ನೋಡಬೇಕು ಅನ್ನೋದನ್ನ ಅನಿಸ್ಬೇಕು, ಕನ್ವಿನ್ಸ್ ಆಗಬೇಕಂದ್ರೆ ಈ ಇಂಟರ್ವ್ಯೂ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ನನ್ನ ಜೊತೆ ಗೆಸ್ಟ್ಗಳಿದ್ದಾರೆ. ಮೊದಲನೇದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನನ್ನ ಜೊತೆಗಿದ್ದಾರೆ ವಿನಯ್. ಹಾಯ್ ವಿನಯ್, ವೆಲ್ಕಮ್ ಟು ದ ಶೋ. ನಮಸ್ಕಾರ, ಥ್ಯಾಂಕ್ ಯು. ಹೇಗಿದ್ದೀರಾ? ನಾನು ಚೆನ್ನಾಗಿದೆ, ನೀವು? ಸೂಪರ್. ಈಗ ನರ್ವಸ್ನೆಸ್ ಜಾಸ್ತಿ ಇದೆಯಾ ಹೇಗೆ ಅಂತ? ಅದೇ, ನಂಗೆ ಯಾವಾಗಲೂ ಹಿಂದಿನ ದಿನ ಸ್ಟಾರ್ಟ್ ಆಗುತ್ತೆ, ಸೊ ಇನ್ನೊಂದು ಸ್ವಲ್ಪ ಟೈಮ್ ಇದೆ ಅದಕ್ಕೆ. ಓಕೆ. ಇನ್ನು ನಮ್ಮ ಚಂದನವನದ ಮುದ್ದು ಗೊಂಬೆ. ಇನ್ಫ್ಯಾಕ್ಟ್ ಪ್ರತಿ ಪಾತ್ರಗಳನ್ನ ಇವ್ರನ್ನ ನಾವು ತುಂಬಾ ಕನೆಕ್ಟೆಡ್ ರೀತಿಯಲ್ಲಿ ನಾವು ನೋಡ್ಬೋದು ಇವ್ರನ್ನ. ಯಾಕಂದ್ರೆ ಸೀರಿಯಲ್ನಿಂದ ಇವ್ರ ಜರ್ನಿ ಶುರುವಾಯಿತು. ಸೀರಿಯಲ್ ಜೊತೆಗೆ ಸಿನಿಮಾಗಳಲ್ಲೂ ಕೂಡ ಅಷ್ಟೇ ವಿಭಿನ್ನ ಪಾತ್ರಗಳನ್ನ ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ಗ್ಲಾಮರ್ ಜೊತೆಗೆ ನಾನೊಂದು ಸ್ಟ್ರಾಂಗ್ ಪರ್ಫಾರ್ಮರ್ ಅನ್ನೋದನ್ನ ಈಗಾಗಲೇ ತೋರಿಸ್ಕೊಟ್ಟಿದ್ದಾರೆ ಮೇಘಾ ಶೆಟ್ಟಿ. ಸೊ ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಹಾಯ್ ಮೇಘಾ, ವೆಲ್ಕಮ್ ಟು ದ ಶೋ. ಹಾಯ್. ಥ್ಯಾಂಕ್ ಯು ಸೋ ಮಚ್. ಓಕೆ, ನಮ್ಮ ಜೊತೆಗೆ ಇನ್ನು ಈ ಚಿತ್ರದ ಡೈರೆಕ್ಟರ್ ಆಗಿರುವಂತಹ ದೇವನೂರು ಚಂದ್ರು ಅವರಿದ್ದಾರೆ. ಅವರು ನನಗೆ ಇಂಟರ್ವ್ಯೂಗೆ ಬರೋಕ್ ಮುಂಚೆ ಕೊಡ್ತಾ ಇದ್ದಂತಹ ಇನ್ಪುಟ್ಸ್ ನೋಡಿದಾಗ ಅವ್ರಿಗಿರುವಂತಹ ಪ್ಯಾಷನ್ ಎಂಥದ್ದು ಅನ್ನೋದು ನಂಗೆ ಗೊತ್ತಾಯಿತು. ಸೊ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಹಾಯ್ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ನಮಸ್ತೆ. ಓಕೆ, ಸೊ ವಿನಯ್ ಅವರೇ, ನಿಮ್ಮಿಂದ ಸ್ಟಾರ್ಟ್ ಮಾಡ್ತೀನಿ. 9 ವರ್ಷಗಳಿಂದ ಸ್ಕ್ರಿಪ್ಟ್ ಜೊತೆಗೆ ನಿಮ್ಮ ಜರ್ನಿ ಶುರುವಾಯಿತು ಅಂತ ನಾನು ಡೈರೆಕ್ಟರಿಂದ ತಿಳ್ಕೊಳ್ತಾ ಇದ್ದೆ. ಸೊ 9 ವರ್ಷದಲ್ಲಿ ಏನೇನು ಟ್ರಾನ್ಸಿಷನ್ ಆಯಿತು? ಯಾಕೆ ಈ ಕತೆ 9 ವರ್ಷ ಆದರೂ ಬಿಡಬಾರ್ದು ಅಂತ ನಿಮ್ಗೆ ಅನಿಸ್ತು? ಬಟ್ ನಂಗೆ ಅನ್ಸುತ್ತೆ ಯಾವಾಗಲೂ ಏನಾರೋ ಒಂದು ಇನ್ಸಿಡೆಂಟ್ ಮೋಟಿವೇಟ್ ಮಾಡ್ತಾ ಇತ್ತು. ಸೊ ಒಂದು ಪಾಯಿಂಟಲ್ಲಿ ಈ ಸಿನಿಮಾದ ಸಾಂಗ್ಗಳು ಮೋಟಿವೇಟ್ ಮಾಡ್ತು. ಅಂದರೆ ಆ ಸಾಂಗ್ಗಳು ಮಾತ್ರ ಸ್ಟಾರ್ಟಿಂಗಲ್ಲಿ ಮಾಡಿದ್ರು. ಪೂರ್ಣ ಅವರು ಒಂದು 3 ಸಾಂಗ್ ಮಾಡಿದ್ರು. ಸೊ ಅದು ಕೇಳ್ತಾ ನಮ್ ತಿರ್ಗಾ ಇಲ್ಲ, ಈ ಸಿನಿಮಾ ಮಾಡಬೇಕು ಅಂತ. ಆಮೇಲೆ ಚಂದ್ರು ಅವರು ಹೇಳಿದ ಒಂದಷ್ಟು ದೃಶ್ಯಗಳು, ಸೀನ್ಗಳು. ಸೊ ನೀವು ಒಂದ್ಸಲಿ ಈ ಕತೆ ಕೇಳಿದ ತಕ್ಷಣ ಒಂದಷ್ಟು ಸೀನ್ ನಿಮ್ಮ ತಲೆಯಲ್ಲಿ ಇರುತ್ತೆ. ಆಮೇಲೆ ಅದು ಎಕ್ಸೈಟ್ಮೆಂಟ್ ಕೊಡುತ್ತೆ. ಈಗ ನಾಳೆ ಹೋಗಿ ಶೂಟಲ್ಲಿ ಈ ಸೀನ್ನ ಹೆಂಗಾದ್ರೂ ಮಾಡಬೇಕು, ತುಂಬಾ ಚೆನ್ನಾಗಿ ಮಾಡಬೇಕು. ಸೊ ಅವಾಗ ಒಂದು 2 ಸೀನ್ ಮಾಡಿರ್ತೀವಿ, ಇನ್ನೊಂದು 4 ಸೀನ್ ಇನ್ನೂ ಮಿಕ್ಕಿರುತ್ತೆ. ಇದನ್ನ ಮುಗಿಸ್ಲೇಬೇಕು, ಅದು ಶೂಟ್ ಮಾಡಬೇಕು, ಅದನ್ನ ಆ ಸೀನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸೊ ಅದೊಂದಷ್ಟು ಮೋಟಿವೇಶನ್ ಕೊಟ್ರು. ಆಮೇಲೆ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಕೂಡ ಈ ಸಿನಿಮಾದ ಕತೆ ತುಂಬಾ ಸಲ ಕೇಳಿದ್ದಾರೆ. ಚಂದ್ರು ಅವ್ರನ್ನ ತುಂಬಾ ಚೆನ್ನಾಗಿ ಗೊತ್ತು ಅವ್ರಿಗೆ. ಸೊ ಅವ್ರಿಗೊಂದು ಇದಿತ್ತು, ಯಾವಾಗ್ಲೂ ಮೋಟಿವೇಟ್ ಮಾಡ್ತಿದ್ರು, ಈ ಸಿನಿಮಾನ ಹೆಂಗಾದ್ರೂ ಮಾಡಿ ಕಂಪ್ಲೀಟ್ ಮಾಡ್ಬೇಕು, ಯಾಕಂದ್ರೆ ತುಂಬಾ ಒಳ್ಳೆ ಸಿನಿಮಾ. ಆಮೇಲೆ ಫ್ಯಾನ್ಸ್ ಈಗ ನಮ್ಮ ಫಸ್ಟ್ ಒಂದೆರಡು ಟೀಸರ್ ಬಿಟ್ಟಿದ್ವಿ ಗ್ರಾಮಾಯಣದು. ಸೊ ಅದು ಅವ್ರಿಗೆ ತುಂಬಾ ಅಪೀಲ್ ಆಯ್ತು, ತುಂಬಾ ಇಷ್ಟ ಆಯ್ತು. ಸೊ ಯಾವಾಗ್ಲೂ ಯಾವ್ದೇ ಬೇರೆ ಸಿನಿಮಾ ಮಾಡ್ಕೊಂಡು ಬಂದ್ರೇನು ಲಾಸ್ಟ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಒಂದು ಕಮೆಂಟ್ ಇರ್ತಾ ಇತ್ತು, ಗ್ರಾಮಾಯಣ ಯಾವಾಗ ಅಂತ. ಸೊ ಈ ತರ ತುಂಬಾ ಮೋಟಿವೇಶನ್ಸ್ ಇತ್ತು, ತುಂಬಾ ವಿಚಾರಗಳಿತ್ತು ಜರ್ನಿ ಕಂಟಿನ್ಯೂ ಆಗಕ್ಕೆ ಅಂತ. ಓಕೆ, ಈಗ ಅವ್ರೀಗ ಹೀರೋಯಿನ್ ಅಂತ ಅಂದ್ರೆ ಶಿ ಇಸ್ ಅ ಗ್ಲಾಮ್ ಡಾಲ್ ಅಥವಾ ಒಂದು ಡಿ ಗ್ಲಾಮರಸ್ ರೋಲು. ಬಟ್ ಒಂದು ಇಂಡಿವಿಜುವಲ್ ಥಾಟ್ ಪ್ರಾಸೆಸ್ ಅನ್ನ ಓರೆಗೆ ಹಚ್ಚುವಂತಹ ಪಾತ್ರ ಇದು ಅಂತ ನಮ್ಮ ಡೈರೆಕ್ಟರ್ ಸಾಹೇಬ್ರು ನಂಗಾಗ್ಲೇ ಹೇಳ್ತಾ ಇದ್ರು. ಸೊ ನಿಮ್ಮ ಬಾಯಿಂದ ಕೇಳಬೇಕು, ವಾಟ್ ಇಸ್ ನಿಮ್ಮ ಪ್ರಕಾರ ಇಂಡಿವಿಜುವಲ್ ಥಾಟ್ ಪ್ರಾಸೆಸ್ ಅಂದ್ರೆ ಏನು? ವಾಟ್ ಇಸ್ ಲಾಜಿಕಲ್ ಥಿಂಕಿಂಗ್? ಯಾಕದು ಹೀರೋಯಿನ್ ಪಾತ್ರ ತುಂಬಾ ಮುಖ್ಯ ಆಗುತ್ತೆ ಅನ್ಸುತ್ತೆ? ಪ್ರತಿಯೊಂದು ಪಾತ್ರನೂ ಕೂಡ ತುಂಬಾನೇ ಮುಖ್ಯ. ಈಗ ನಾವು ಅಂದ್ರೆ ಬರೀ ಗ್ಲಾಮೇ ಮಾಡಬೇಕು ಅಂತಲ್ಲ, ಡಿ ಗ್ಲಾಮೇ ಮಾಡಬೇಕು ಅಂತಿಲ್ಲ. ಸೊ ಅದೊಂದು ಕತೆ, ಆ ಕತೆಗೆ ನೀನು ಯಾವ ಥರ ಬೇಕು ನೀನು ಆ ಥರ ರೆಡಿ ಆಗಬೇಕು. ಸೊ ನೀನು ಬರೀ ಇಂಥದೇ ಮಾಡ್ತೀಯ ಅಂತ ಅಂದರೆ ಅದು ನಿನ್ನ ಚಾಯ್ಸ್. ಕರೆಕ್ಟ್. ಸೊ ನೀನು ಬರೀ ಗ್ಲಾಮ್ ಮಾಡ್ತೀರಾ ಅಂದರೆ ಅದು ನಿಮ್ಮ ಚಾಯ್ಸ್. ಸೊ ಆ ಕತೆಗೆ ಯಾವ ಥರ ಶೇಪ್ ಆಗಬೇಕು, ಆ ಕತೆಗೆ ನಾವು ಕ್ಯಾರೆಕ್ಟರ್ ಆಗಿ ನಾವು ಅದಕ್ಕೆ ಹೊಂದ್ಕೊಳ್ಬೇಕು ಅನ್ನೋದು ನನ್ನ ಥಾಟ್ ಪ್ರೋಸೆಸ್. ಓಕೆ, ಸೊ ಹೇಗೆ ಪ್ರಿಪೇರ್ ಆಗ್ತಾ ಇದ್ರಿ ಈ ಕ್ಯಾರೆಕ್ಟರ್, ಸ್ಪೆಸಿಫಿಕ್ಲಿ ಈ ಕ್ಯಾರೆಕ್ಟರ್ಗೆ ಏನಾದರೂ ರೆಫರೆನ್ಸ್ ತೊಗೊಂಡ್ರಾ ಅಥವಾ ಇಲ್ಲ ವರ್ಕ್ಶಾಪ್ ಮಾಡೋಣ ಅಂತ ಅನಿಸ್ತಾ? ನಿಮ್ಮ ಪ್ರಿಪ್ರೇಷನ್ ಹೇಗೆ? ಅಂದರೆ ಇದಕ್ಕೆ ನಾವು ವರ್ಕ್ಶಾಪ್ ಎಲ್ಲ ಮಾಡ್ತಾ ಇದ್ವಿ. ಶೂಟಿಂಗ್ ಹೋಗೋದಕ್ಕಿಂತ ಮುಂಚೆ ಕೆಲವೊಂದು ಸೀನ್ಗಳ ಪ್ರಿಪ್ರೇಷನ್ಸ್ ಆಗಿರ್ಬೋದು, ಆಮೇಲೆ ಆ ಸ್ಲ್ಯಾಂಗ್ ಆಗಿರ್ಬೋದು, ಮಾತಾಡೋ ಭಾಷೆ ಆಗಿರ್ಬೋದು,
ಆಮೇಲೆ ಆ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು. ಸೊ ಇದನ್ನೆಲ್ಲನೂ ಕೂಡ ನಮ್ಮ ಚಂದ್ರು ಸರ್ ಅದೇ ಭಾಗದವ್ರು ಆಗಿರೋದ್ರಿಂದ ಸೊ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಸೊ ಅದು ನಮ್ಮ ಆ್ಯಕ್ಟರ್ಸ್ಗಳಿಗೆಲ್ಲ ಅವರು ಪದೇ ಪದೇ ನಾವು ಏನೇ ಮಾತಾಡುವಾಗಲೂ ಅದನ್ನ ತಲೆಗೆ ತುಂಬ್ತಾನೆ ಇದ್ರು. ಕುಸುಮ, ನನ್ನನ್ನು ಕುಸುಮ ಅಂತಾನೆ ಸೇವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ನಾನು ಮೇಘ ಅಂತ ಕರೆಯೋದೇ ಇಲ್ಲ ಅವರು, ಸೊ ಕುಸುಮ ಅಂತಾನೆ ಕರೀತಾರೆ. ಸೊ ಹೆಂಗೆ ಅಂದರೆ ನಾವು ಎಲ್ಲರೂ ಶೂಟಿಂಗ್ ಹೋಗೋಕ್ಕಿಂತ ಮುಂಚೆನೇ ಪಾತ್ರಗಳಾಗ್ಬಿಟ್ಟಿದ್ವಿ. ಸೊ ಅದು ಸ್ವಲ್ಪ ಈಸಿ ಆಯ್ತು. ಆಮೇಲೆ ಅಲ್ಲಿ ಹೋದ್ಮೇಲೂ ಕೂಡ ಅಲ್ಲಿ ನೋಡಿ ಕಲಿಯೋದು, ಆ ಹಳ್ಳಿ ವಾತಾವರಣದಲ್ಲಿ ಹೋಗಿದ್ದ ಗ್ರಾಮಾಯಣ ಯಾಕೆ ಸರ್ ತುಂಬಾ ಟೈಟಲ್ಗಳಿತ್ತು, ಬಯಸಿದ್ರೆ ಬೇಕಿದ್ರೆ ಯಾವ್ದು ಬೇಕಾದ್ರೂ ಇಡ್ಬೋದಾಗಿತ್ತು, ವೈ ಗ್ರಾಮಾಯಣ ಅಂತ? ಈ ಕತೆ ಒಂದು ಯಾವ ಜಾನರಿಗೆ ಸೇರಿಸ್ಬೇಕು ಅಂತ ತುಂಬಾ ಚರ್ಚೆ ಆಗ್ತದೆ ಸಿನಿಮಾ ಮುಗಿದ ಮೇಲೆ. ಯಾವ ಜಾನರಿಗೆ ಸೇರಿಸೋದಂದ್ರೆ ಈ ಗ್ರಾಮಾಯಣ ಅನ್ನೋ ಒಂದು ಟೈಟ್ಲ್ ಯಾವತ್ತು ಇಟ್ನೋ ನಾನು ಅವತ್ತೇ ಇದಕ್ಕೊಂದು ನನಗೆ ಒಂದು ಸ್ಕ್ರಿಪ್ಟ್ ಬರೆಯುವಾಗ ಒಂದು ಗ್ರಿಪ್ ಸಿಗುತ್ತಲ್ಲ, ಓಕೆ ಇಲ್ಲಿ ಇದನ್ನ ಮಾಡ್ಬೇಕು, ಆ ಗ್ರಿಪ್ ಸಿಗ್ತಾ ಹೋಯ್ತು. ಸೊ ಆ ಗ್ರಾಮಾಯಣ ಟೈಟ್ಲೇ ನಾವು ಮೊನ್ನೆ ಒಂದು ಸಾಂಗ್ ಪೋಸ್ಟರ್ ಬಿಟ್ಟಿದ್ವಿ, ಇಡೀ ಹಳ್ಳಿ ಅದ್ರ ಮುಖ ಮಾತ್ರ ವಿನಯ್ ಅವ್ರದ್ದು ಮುಖ ಹಾಕಿದ್ವಿ. ಸೊ ಅದನ್ನ ಝೂಮ್ ಮಾಡಿ ನೋಡಿದ್ರೆ ನಿಮ್ಗೆ ತುಂಬಾ ಕತೆಗಳು, ಒಂದೊಂದು ಓಣಿಲೂ ಒಂದೊಂದು ಕತೆ ಸಿಗುತ್ತೆ ಆ ಪೋಸ್ಟರ್ ಅಲ್ಲೇ. ಈವನ್ ಗ್ರಾಮಾಯಣ ಟೈಟ್ಲ್ ಕೂಡ ನೀವು ಝೂಮ್ ಮಾಡಿ ನೋಡಿದ್ರೆ ನಿಮ್ಗೆ ಏನೋ ಎಂಬೋಸ್ ಆಗಿರೋದ್ರಲ್ಲಿ ಏನೋ ಇದೆ, ಕತೆ ಇದೆ ಅದರಲ್ಲಿ. ಸೊ ಇದು ಅಫ್ಕೋರ್ಸ್ ಈ ಸಿನಿಮಾ ಸಿಕ್ಸ್ ಸೆನ್ಸ್ ಸೀನಾ ಅನ್ನೋ ಒಬ್ಬ ಹುಡುಗನ ಪಾಯಿಂಟ್ ಆಫ್ ವ್ಯೂ ಇಡೀ ಕತೆ ನಡೆಯುತ್ತೆ. ಆದ್ರೆ ಅದು ಹೋಗ್ತಾ 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 ಆ ಊರೊಳಗೆ ಒಬ್ಬ ಆಗಿ ಹೆಂಗ್ ಬೆರ್ತೋಗ್ತಾನೆ, ಅವ್ನು ಹೆಂಗೆ ಅವನನ್ನ ಅವ್ನು ಕಂಡ್ಕೊಳ್ತಾ ಹೋಗ್ತಾನೆ, ಅವನಿಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಅವ್ನಿಗೆ ಹೆಂಗೆ ಎವಾಲ್ವ್ ಆಗ್ತಾನೆ, ಮಾಗುತ್ತಾ ಹೋಗ್ತಾನೆ. ಸೊ ಆ ಸಿಕ್ಸ್ ಸೆನ್ಸ್ ಸೀನನ್ ಜೀವನದಲ್ಲಿ ಏನೇನ್ ಗುರಿ ಇಟ್ಕೊಂಡಿದ್ದ, ಆ ಗುರಿ ಹೆಂಗ್ ಅಚೀವ್ ಮಾಡಕ್ ಟ್ರೈ ಮಾಡ್ತಾನೆ, ಅವ್ನಿಗೆ ಮುಂದೆ ಯಾವ್ಯಾವ ಘಟನೆಗಳು ಸಿಗ್ತವೆ, ಆ ಘಟನೆಗಳಿಂದ ಡಿಕ್ಕಿ ಹೊಡಿತಾ 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 ನೀವೇನೇ ಒಂದೆರಡು ವರ್ಷ ಹೋಗಿ ಇಂಚೆ ಹೋಗಿ ನಿಮ್ ಮಾತಾಡ್ಸಿದ್ರೆ ನೀವು ಬೇರೆ ಏನೇ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ಅದೇ ಇವಾಗ ಕೇಳಿದ್ರೆ ನಿಮ್ಗೆ ಅದೇ ಹಿಂದೆ ಇದ್ದ ಅಭಿಪ್ರಾಯಗಳು ಇರಲ್ಲ. ಸೊ ಅಂದ್ರೆ ಒಬ್ಬ ಮನುಷ್ಯನ ಮಾನಸಿಕವಾಗಿ ಬೆಳಿತಾ ಹೋಗ್ಬೇಕು. ಅದು ಈ ಪಾತ್ರಗಳ ಇನ್ನರ್ ಥಾಟ್ ಪ್ರೋಸೆಸ್ ಚೇಂಜ್ ಆಗ್ತಾ ಹೋಗುತ್ತೆ. ಮನುಷ್ಯತ್ವ, ಅದು ಮನುಷ್ಯರ ಕಥೆ ಇದು. ಸೊ ಇಡೀ ಗ್ರಾಮಾಯಣದಲ್ಲಿ ಒಬ್ಬ ಹೀರೋ ಹಿಂಗ್ ಇಂಪಾರ್ಟೆಂಟೋ, ಒಂದು ಗಿಡನೋ ಒಂದು ಮರನೋ ಇಂಪಾರ್ಟೆಂಟೇ. ನೀವು ಸಿನಿಮಾ ನೋಡೋರು ಗೊತ್ತಾಗುತ್ತೆ. ಈ ನಿಮ್ಗೆ ಒಂದು ದನ, ಒಂದು ಓರಿನೂ ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದು ಹಿಂಗೆ ಅಂತ ನೀವು ನೋಡಿದಾಗ ಗೊತ್ತಾಗುತ್ತೆ. ಗ್ರಾಮೀಣದ ಪ್ರತಿ ಪಾತ್ರಗಳಿಗೆ ಅದರದೇ ಆದ ಹಿನ್ನೆಲೆ ಇದೆ, ಅದರದೇ ಆದ ಮೋಟಿವೇಶನ್ ಇದೆ. ಸೊ ಹಾಗಾಗಿ ಇಲ್ಲಿ ಯಾವ ಪಾತ್ರ, ಯಾವ ಜಾನರ್ಸಿಗೆ ಎಲ್ಲ ವಿಷಯ ಇದೆ ಅಲ್ಲಿ. ನಿಮ್ಗೆ ಪ್ರೇಮ ಬೇಕಂದ್ರೆ ಇದೆ, ಊರು ನೇಟಿವಿಟಿ ಕತೆ ಬೇಕಂದ್ರೆ ಇದೆ, ಅಮ್ಮನ ಕತೆ ಬೇಕು, ಮಗನ್ ಕತೆ ಬೇಕಂದ್ರೆ ಇದೆ. ಸೋಲ್ ಆಫ್ ಗ್ರಾಮಾಯಣ ನಾನೊಂದು ಲಿರಿಕ್ಸ್ ನೋಡ್ತಾ ಅದರಲ್ಲಿ ಹೋಲಿ ಸಮಾಲಿಗಿ ಅಂತ ಹೇಳಿ ಗಾಳಿ ಜೊತೆಗೆಲ್ಲ ಪಿಸು ಮಾತನಾಡೋದಕ್ಕೆ ಸ್ಟಾರ್ಟ್ ಮಾಡಿದಿರ ಅಂತ. ಹೀರೋ ಹೀರೋಯಿನ್ ಆಡ್ತಾರೆ, ಬಟ್ ನೀವು ಆಡ್ಸಿದ್ರಲ್ಲ, ಏನ್ ಕತೆ ಅಂತ? ಗ್ರಾಮಾಯಣ ಸಿನಿಮಾನ ಕತೆ ಒಳಗಡೆ ಹೋಗೋದಕ್ಕೆ ಏನೋ ಒಂದು ಸಾಂಗ್ ಅಥವಾ ಏನೋ ಒಂದು ಬೇಕನ್ನಿಸ್ತು ನನಗೆ. ಆ ಜರ್ನಿ ಬೇರೆನೇ ಆಗುತ್ತೆ, ಇನ್ನೊಂದು ಮೂಡಿಂದ ಇನ್ನೊಂದು ಮೂಡಿಗೆ ಬದಲಾಗುತ್ತೆ. ಸೊ ಆ ಬದಲಾದಾಗ ನನಗೆ ಈ ಸ್ಕ್ರಿಪ್ಟ್ ಬರೀಬೇಕಾದ್ರೇನೆ ಈ ಪದ ನೆನಪಿತ್ತು, ಓಲಿ ಸಮಲಿಗೆ ಅಂತಂದ್ರೆ ನಮ್ಮ ಭಾಗದಲ್ಲಿ ಆಲ್ಮೋಸ್ಟ್ ಕರ್ನಾಟಕದ ಎಲ್ಲಾ ರೈತರುಗಳು ಅವ್ರದ್ದೇ ಒಂದ್ ಕಡೆ ಓಲಿ ಗೋಪರಕ ಅಂತ ಕರೀತಾರೆ, ಇನ್ನೊಂದ್ ಕಡೆ ಓಲಿ ಸಮಲಿಗೆ ಅಂತ ಕರೀತಾರೆ. ಅಂದ್ರೆ ಪ್ರಕೃತಿ ಜೊತೆ ನಮ್ಮ ರೈತರು ಮಾತಾಡ್ತಾರೆ. ಬರೀ ಬೆಂಕಿ, ಭೂಮಿ, ಕಲ್ಲು ಇದನ್ನ ಪೂಜೆ ಮಾಡೋದಲ್ಲ, ಇವನ್ ಪ್ರಕೃತಿ ಜೊತೆ ಮಾತಾಡೋದಿದೆಯಲ್ಲ. ಇವನ್ ಚಂದ್ರನ್ಗೆ ನೀವು ಅಬ್ಸರ್ವ್ ಮಾಡಿದ್ರೆ ಚಂದ್ರನ್ ಸುತ್ತ ಹಿಂಗೇನೋ ಬಳೆ ತರ ಹಿಂಗ್ ವೈಟ್ ಇದಾಗಿರುತ್ತೆ. ಅದನ್ನ ನೋಡಿದ್ರೆ ನಮ್ಮ ಅಜ್ಜ ಮಳೆ ಹೆಂಗ್ ಬರುತ್ತೆ, ಇಷ್ಟು ದಿವಸಕ್ಕೆ ಬರುತ್ತೆ ಅಂತ ಹೇಳೋರು. ಸೊ ಅಂದ್ರೆ ಆ ತರ ನಾಲೆಡ್ಜ್ ಇದು. ಓಲಿ ಸಮಲಿಗೆ ಅಂದ್ರೆ ಬಾ ಗಾಳಿ, ನನ್ಗೆ ದವಸ ಧಾನ್ಯ ತೂರ್ಬೇಕು ಬಾ ಅಂತ. ಅದು ಬಂದು ಚೆನ್ನಾಗಿ ತೂರಿ ಗಾಳಿ ಎಲ್ಲ ಇದ್ದಾಗ ಬೀಜ ಮತ್ತೆ ಧೂಳೆಲ್ಲ ಬೇರೆ ಆದಾಗ, ಸೊ ಆಮೇಲೆ ಅದಕ್ಕೆ ಮರದಲ್ಲಿ ಮತ್ತೆ ಹಿಂಗೆ ಅದನ್ನ ಹೊಡೆದ್ಬಿಟ್ಟು ಓಲಿಗ್ಯ ಅಂತ ಹೇಳ್ತಾರೆ. ಸೊ ಓಲಿಗ್ಯ ಅಂತ ಹೇಳಿದ್ರೆ ಥ್ಯಾಂಕ್ಸ್ ಹೇಳೋದು. ಇದಿಷ್ಟು ಪದ ನನ್ನ ಹತ್ರ ಇತ್ತು. ಈ ಪದ ಉಪಯೋಗಿಸ್ಕೊಂಡು ಇದೊಂಥರ ಆಫ್ರಿಕನ್ ಇದ್ರ ತರ ಕೇಳಿಸುತ್ತೆ ಪೂರ್ಣ ಆದ್ರೆ. ಇವನ್ ಕೇಳಿದವರು ಹಂಗೆ ಅಂದ್ರು, ನಾನು ಇದಕ್ಕೆ ಅಚ್ಚ ಕನ್ನಡದ ನಮ್ಮ ಸೊಗಡಿನ ನಮ್ಮ ಜನರ ಮಾತು, ನಮ್ಮ ಜನರು ಪ್ರಕೃತಿ ಜೊತೆ ಹೆಂಗ್ ಮಾತಾಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಸೊ ಇದನ್ನ ಇಟ್ಕೊಂಡು ಒಂದು ಸಾಂಗ್ ಮಾಡೋಣ ಅಂತ ಕುತ್ಕೊಂಡಾಗ ಪೂರ್ಣಂಗೆ ದೊಡ್ಡ ಚಾಲೆಂಜ್ ಆಯ್ತು. ಈಗ ತೊಟ್ಟಿ ಮನೆ, ಸುಣ್ಣದ ಗೋಡೆ, ಬಣ್ಣದ ಲೈಟು, ಇವಿಷ್ಟು ಮೂರೇ ಇಮೇಜ್, ಮೂರು ಇಮೇಜ್. ಆದ್ರೆ ಒಂದ್ ಇಮೇಜ್ಗೆ ಮಧ್ಯೆ ಇನ್ನೊಂದು ಇಮೇಜ್ಗೆ ಒಂದು ಗ್ಯಾಪ್ ಬೇಕಲ್ಲ, ಏನಾರು ಹೇಳಿದ್ರೆ ಅದನ್ನ ಅರ್ಥ ಮಾಡ್ಕೊಳಕ್ಕೆ. ಆದ್ರೆ ಪೂರ್ಣ ಮತ್ತೆ ನಮ್ಗೆ ಅವ್ರ ತಂದೆಯವರು ಬರ್ತಾರೆ, ಸಾವಿರ ಸ್ವಾಮಿಯವರು ಅಂತ. ಅವ್ರು ಬರ್ದಿರೋದು ಒಂದು 15 ಪೇಜ್ ಸಿಕ್ಕಿದಾಗ ಅದ್ರಲ್ಲಿ ಇದನ್ನ ಎತ್ಕೊಂಡು ಈ ಪದಗಳು ಬರೀ ಪದಗಳು ಅಲ್ಲ, ಈ ಪದಗಳನ್ನ ನೀವು ಹೇಳಿದ್ರೆ ತೊಟ್ಟಿ ಮನೆ ಅಂದ್ರೆ ನಿಮ್ ಅಜ್ಜಿ ಮನೆನೋ, ನಿಮ್ ಸ್ನೇಹಿತರ ಮನೆನೋ, ನೀವು ನೋಡಿದ್ ಏನಾದ್ರು ನೆನಪಾಗುತ್ತೆ ಅಂದ್ರೆ ಸಬ್ ಕಾನ್ಶಿಯಸ್ ಅಲ್ಲಿ ಇದಿದೆ. ಸೊ ಜಸ್ಟ್ ಹೇಳ್ಬಿಡೋಣ ಅಂತ. ಟ್ರಾನ್ಸ್ಫಾರ್ಮೇಶನ್, ಯಾವುದೇ ಒಂದು ಪಾತ್ರಕ್ಕೆ ನಾವು ಟ್ರಾನ್ಸ್ಫಾರ್ಮ್ ಆಗೋ ರೀತಿ ಹೇಗೆ ಅನ್ನೋದು ಆಕ್ಟರ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಟ್ರಾನ್ಸ್ಫಾರ್ಮೇಶನ್ ಹೋಲ್ ಜರ್ನಿನಲ್ಲಿ ಯಾವ ರೀತಿ, ಏನೇನು ಚೇಂಜಸ್ ಇತ್ತು, ಪ್ರಿಪ್ರೇಷನ್ ಹೇಗಿತ್ತು ನಿಮ್ದು ಅಂತ? ನಂಗೆ ಅನ್ಸುತ್ತೆ ಗ್ರಾಮಾಯಣ ಸಿನಿಮಾ ಜರ್ನಿನೂ ಅಷ್ಟು ದೊಡ್ಡದಿತ್ತಲ್ಲ. ಸೊ ಅದರಲ್ಲಿ
ಒಂದು ಕ್ಯಾರೆಕ್ಟರ್ ಟ್ರಾನ್ಸ್ಫಾರ್ಮೇಶನ್ ಇತ್ತು, ಆಮೇಲೆ ಲೈಫಲ್ಲಿ ಸೆಲ್ಫ್ ಟ್ರಾನ್ಸ್ಫಾರ್ಮೇಶನ್ ಕೂಡ ಇತ್ತು. ಆಯಿತು. ಹ್ಮ್. ಸೊ ನಾವು ಫಸ್ಟ್ ಟೈಮ್ ಗ್ರಾಮಾಯಣ ಸ್ಟಾರ್ಟ್ ಮಾಡಿದ್ಕು, ಆಮೇಲೆ ತಿರ್ಗಾ ರೀಸ್ಟಾರ್ಟ್ ಮಾಡಿದ್ವಿ ಲಾಸ್ಟ್ 2 years ಬ್ಯಾಕ್, ಆಮೇಲೆ ಶೂಟ್ ಮಾಡಿದ್ವಿ. ಸೊ ನಾನು ಕೂಡ ಒಂದು ಆ್ಯಕ್ಟರ್ ಆಗಿ, ಆಮೇಲೆ ಲೈಫಲ್ಲಿ ಒಂದಷ್ಟು ಸಿಚುವೇಶನ್ಸ್ನ ಫೇಸ್ ಮಾಡಿ, ಸೊ ಎರಡರಲ್ಲೂ ಆ ಟ್ರಾನ್ಸ್ಫಾರ್ಮೇಶನ್ ಆಗಿತ್ತು. ಸೊ ಅದಕ್ಕೆ ಅದು ಗ್ರಾಮಾಯಣ ಈ ಕ್ಯಾರೆಕ್ಟರ್ಗೂ ತುಂಬ ಹೆಲ್ಪ್ ಆಯಿತು. ಜೊತೆಗೆ ನಾವು ದೇವನೂರಿಗೆ ಸಾಕಷ್ಟಲ್ಲಿ ವಿಸಿಟ್ ಮಾಡಿದ್ವಿ, ಅಲ್ಲಿನ ಜನರುಗಳ ಜೊತೆ ಮಾತಾಡಿದ್ವಿ. ಆಮೇಲೆ ಅಲ್ಲಿ ಮಾತಾಡೋ ಡೈಲೆಕ್ಟ್ ಬೇರೆ, ಕಡೂರ್ ಬೇರೆ ಇದೆ. ಸ್ಲ್ಯಾಂಗ್ ಬೇರೆ, ಕಡೂರ್ ಭಾಷೆ. ಸೊ ಅದನ್ನ ಹಿಡಿಯೋಕೆ ಒಂದು ಸ್ವಲ್ಪ ಟೈಮ್ ತೊಗೊಂಡು, ಅದಕ್ಕೆ ಸಾಕಷ್ಟು ಆ ವಾಯ್ಸ್ ಕ್ಲಿಪ್ಸ್ಗಳನ್ನ ಕೇಳಿಸ್ಕೊಳ್ತಾ ಇದ್ವಿ. ಸೊ ಚಂದ್ರವ್ರು ಊರಿಗೆ ಹೋದಾಗೆಲ್ಲ ಅಲ್ಲಿ ಯಾರ್ಯಾರು ಮಾತಾಡ್ತಿರ್ತಾರಲ್ಲ, ಸೊ ಅದರದ್ದು ರೆಕಾರ್ಡ್ ಮಾಡಿ ನನಗೆ ಕಳಿಸ್ತಾ ಇದ್ರು. ಸೊ ಅದ್ರಲ್ಲಿ ಒಂದು ರಿದಮ್ ಇರುತ್ತೆ ಅವ್ರು ಮಾತಾಡೋ ಸ್ಟೈಲಲ್ಲಿ. ಸೊ ಅದನ್ನ ಅದು ಕೇಳಿ ಈಗ ಬರೀ ಡೈಲಾಗ್ ಕಲ್ತ್ಕೊಂಡು ಹೇಳ್ಬೋದು, ಬಟ್ ಎಸೆನ್ಸ್ ಮಿಸ್ ಆಗುತ್ತೆ. ಸೊ ನಾವು ಆದಷ್ಟು ಟ್ರೈ ಮಾಡಿದ್ವಿ, ಶೂಟಿಂಗಲ್ಲಿ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿ, ಡಬ್ಬಿಂಗಲ್ಲಿ ಇನ್ನೂ ಟ್ರೈ ಮಾಡಿ ಅದು ಚೆನ್ನಾಗಿ ಬಂದಿದೆ ಅಂತ ಅನ್ಸುತ್ತೆ. ಅದ್ರ ಬಗ್ಗೆ ನಾವು ಮಾತಾಡೋದಾದ್ರೆ, ಇಂಡಿವಿಜುವಲಿ ಸ್ಟ್ರಾಂಗ್ ರೋಲಾ ನಿಮ್ದು, ಅಥವಾ ಎಮೋಷನಲಿ ಹೀರೋಗೆ ಸಪೋರ್ಟ್ ಮಾಡೋ ರೋಲಾ ಯಾವುದು ಅಂತ? ಹೇಗೆ ಸ್ಟ್ರಾಂಗ್ ರೋಲ್ ಹೇಗೆ ಅಂತ ಅಂದ್ರೆ ಘಾಟಿನ ನೀವು ಸೈಲೆಂಟಾ, ಅಥವಾ ಇಲ್ಲ ನಾನು ತುಂಬಾ ಕಾಮಾಗೆ ಇರ್ತೀನಿ ಬಟ್ ತುಂಬಾ ಲಾಜಿಕಲ್ ಆಗಿ ಥಿಂಕ್ ಮಾಡ್ತೀನಿ, ಹಾಗ ಹೌ ಇಸ್ ಇಟ್? ತುಂಬಾ ಲಾಜಿಕಲ್ ಆಗಿ ಯೋಚನೆ ಮಾಡೋಂಥ ಹುಡುಗಿ. ಅಂದ್ರೆ ಅವಳು ಮಾತಾಡಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ, ಅವಳ ಮೌನ ಕೂಡ ಕೆಲವೊಂದು ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ಸೊ ಆ ಥರದ್ದು ಒಂದು ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವುಮನ್ ಥರ. ಸೊ ಪೂರ್ತಿ ಚಿತ್ರದಲ್ಲಿ ನಿಮ್ಮನ್ನ ನಾವು ಟಿಪಿಕಲಿ ಇದೇ ಅಟೈರಲ್ಲಿ ನೋಡೋಕೆ ಸಿಗುತ್ತಾ, ಅಥವಾ ಏನಾದರೂ ಇಲ್ಲ ಒಂದು ಸ್ವಲ್ಪ ಗ್ಲಾಮರಸ್ ಎಲಿಮೆಂಟನ್ನು ನೋಡಬಹುದು ಅಂತ ಅನ್ಸುತ್ತಾ? ಶೇಡ್ಸ್ ಇದೆಯಾ ನಿಮ್ಮ ಪಾತ್ರದಲ್ಲಿ, ಹೇಗೆ ಅಂತ? ಅಂದ್ರೆ ಸಾಂಗ್ ಇದೆಯಲ್ಲ, ಬೆಂಕಿ ಸಾಂಗ್, ಅದೊಂದೇ. ಶೇಡ್ಸ್ ಯಾವ ರೀತಿ ಇದೆ ಅಂತ? ಅಂದ್ರೆ ಫುಲ್ ಇದೆ, ಏನು ಪಾತ್ರ ಇದೆಯೋ ಕಂಪ್ಲೀಟ್ ಅದೇ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವುಮೆನ್. ಕೊನೆವರೆಗೂ ಅವಳು ಯಾವ್ದ ಬಗ್ಗೆನೂ ತಲೆ ಕೆಡ್ಸ್ಕೊಳಲ್ಲ, ಬಟ್ ಅವಳು ಏನು ಮಾತಾಡ್ತಾಳೋ ಅದು ತುಂಬಾ ಅರ್ಥಪೂರ್ಣವಾಗಿರುತ್ತೆ ಆ ಥರ. ಓಕೆ, ಇವರಿಬ್ಬರನ್ನೇ ಚೂಸ್ ಮಾಡೋದಕ್ಕೆ ಏನು ಕಾರಣ? ಈಗ ವಿನಯ್ ಅವ್ರದ್ದು ರೀಸನ್ ನಂಗೆ ಗೊತ್ತಾಯ್ತು, ಮೇಘ ಅವರೇ ಯಾಕೆ ಬೇಕಿತ್ತು ಈ ಕ್ಯಾರೆಕ್ಟರೈಸೇಷನ್ಗೆ ಅಂತ? ಒಂದು ನನಗೆ ಮೇಘ ಅವರು ನನಗೆ ಅವರು ಬಂದಾಗ ಆಡಿಷನ್ ಮಾಡಿದ್ವಿ, ನನಗೆ ಅವರು ಒಂದು ಪಾತ್ರ ಯಾವಾಗಲೂ ದೈಹಿಕವಾಗಿ ನಮಗೆ ತಲೆ ಏನೋ ಇರುತ್ತೆ ಬ್ಲರ್ ಆಗಿ. ಒಬ್ಬ ವ್ಯಕ್ತಿ ಹಿಂಗೆ ಬಂದಾಗ ಓಕೆ ಇವ್ರಿಗೆ ಸೂಟ್ ಆಗುತ್ತೆ ಅಂತ, ಲೈಕ್ ಅಪರ್ಣ ಮೇಡಮ್ ಸೆಲೆಕ್ಟ್ ಮಾಡಿದ್ವಲ್ಲ ಹಾಗೇನೆ. ಯಾವಾಗ ವಿನಯ್ ಸರ್ ಸಿಕ್ಕಿದ್ರು ಅಪರ್ಣ ಮೇಡಮ್ ಟಕ್ ಅಂತ ಅಮ್ಮನ ಕ್ಯಾರೆಕ್ಟ್ರಿಗೆ ಇವರೇ ಬೇಕು ಅಂತ. ಯಾಕೆಂದ್ರೆ ವಿನಯ್ ಸರ್ ಕೂಡ ನೈಜ ಜೀವನದಲ್ಲಿ ಅವರು ಮೌನಿ, ಅಂದ್ರೆ ಮೌನಿ ಅಂದ್ರೆ ಎಷ್ಟು ಬೇಕಷ್ಟು ಟು ದ ಪಾಯಿಂಟ್ ಮಾತಾಡೋರು. ಅಪರ್ಣ ಮ್ಯಾಮು ಅವ್ರು ಒಂದು ಸಖತ್ ಮಗು ಮನಸ್ಸದು. ವಾಟ್ ಇಫ್ ಈ ಪಾತ್ರ ಅವ್ರು ಮಾಡಿದ್ರೆ ಅನ್ನೋದು ಆ ಥರ. ಅದೇ ಥರ ಕುಸುಮ ಪಾತ್ರ ಹಳ್ಳಿ ಹುಡುಗಿ ಅಂತ ಹೇಳಿದ್ರೆ ಅದು ನನಗೆ ಒಂದು PUC ಡಿಗ್ರಿ ಓದ್ತಿರೋ ಹುಡುಗಿ, ಅವಳು ಹೊಲದ ಕೆಲಸ ಮಾಡಿದ್ರೆ ಹೆಂಗೆ, ಓಕೆ ಇವು ಆಯಿತು ಇದು ಎಲ್ಲ ಕರೆಕ್ಟ್ ಆಗಿದೆ, ಭಾಷೆ ಹೆಂಗೆ ಬರುತ್ತೆ ಇವ್ರ ಬಾಯಲ್ಲಿ ಅಂತ. ನೀವು ಭಾಷೆ ಅಂದ ತಕ್ಷಣ ನನಗೆ ಬಂತು, ಬೆಂಗಳೂರಿನ ಸ್ಲ್ಯಾಂಗಲ್ಲೇ ಮಾತಾಡ್ಸ್ಬೋದಾಗಿತ್ತು ಅಥವಾ ಮಂಡ್ಯ ಸ್ಲ್ಯಾಂಗಲ್ಲಿ ಮಾತಾಡ್ಸ್ಬೋದಾಗಿತ್ತು, ವೈ ಟಿಪಿಕಲಿ ಅದೇ ಸ್ಲ್ಯಾಂಗ್ ಅಂತ? ಗುಡ್ ಕ್ವಶನ್. ಆ್ಯಕ್ಚುಲಿ ಮ್ಯಾಮ್ ನಾನು ನಂಬೋದು ಇಡೀ ಕರ್ನಾಟಕದಲ್ಲಿ ಪ್ರತಿ ಒಂದು 35ರಿಂದ 40-50 ಕಿಲೋಮೀಟರ್ ದೂರಕ್ಕೆ ನಿಮಗೆ ಭಾಷೆ ತನ್ನ ಬದಲಾವಣೆ ಆಗ್ತಾ ಹೋಗುತ್ತೆ. ಕರೆಕ್ಟ್. ಅದು ಭಾಷೆ ಅಷ್ಟೇ ಅಲ್ಲ, ಅಲ್ಲಿ ಲೈಫು ಕೂಡ, ಮನೆ ಬಾಗಿಲು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ನನ್ಗೆ ಆಸೆ ಏನಿರುತ್ತೆ ಅಂದರೆ ಕರ್ನಾಟಕದ ಪ್ರತಿಯೊಂದು ಹಳ್ಳಿಯ ಹುಡುಗರು ಅವ್ರವ್ರದೇ ಊರ್ ಕತೆ ತಂದ್ರು ಅಂದ್ರೆ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗದಿರೋ ಸ್ಕ್ರಿಪ್ಟ್ಗಳು ಬರ್ತವೆ. ಅದಕ್ಕೆ ಪ್ರೊಡ್ಯೂಸರ್ಗಳು ಕೂತ್ ಕೇಳಬೇಕು, ಇವ್ನು ಏನು ಹೇಳ್ತಾನೆ, ಊರಿಂದ ಏನು ತಂದಿನಿ. ಫಾರ್ ಎಕ್ಸಾಂಪಲ್ ಈಗ ಎಷ್ಟೊಂದು ಸಿನಿಮಾಗಳು ಬರ್ತಾ ಇದಾವೆ, ಆದರೆ ಅದನ್ನ ಆ ಊರಿಂದ ಸ್ಲ್ಯಾಂಗ್ ಅಷ್ಟೇ ಅಲ್ಲ, ಬರೀ ಮಾತು ಚೇಂಜ್ ಮಾಡಿದ್ರೆ ಸಿನಿಮಾ ಚೇಂಜ್ ಆಗಲ್ಲ, ನೇಟಿವಿಟಿನೋ ಪದ ಹೇಳಿದ್ರೆ ಆಗಲ್ಲ, ಅಲ್ಲೇದೇನೋ ಇರುತ್ತೆ, ಅದು ಯಾಕೆ ಏನು ಅಂತ. ಸೊ ಆ ಭಾಷೆ, ಅಲ್ಲೇ ಹಬ್ಬಗಳು ಹರಿದಿನ, ಅವ್ರು ಹೆಂಗೆ ಪ್ರತಿಯೊಂದು ಕಾಲಕ್ಕೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ರೈತರ ಕೆಲಸ ಹೆಂಗೆ ರಿಯಾಕ್ಟ್ ಮಾಡ್ತಾರೆ. ಈಗ ಹೋಲಿ ಸಮಾಲಿಗೆ ಪದನೇ ತೊಗೊಂಡ್ರೆ ಅವ್ರು ಹೆಂಗೆ ಪ್ರಕೃತಿ ಜೊತೆ ಒಬ್ಬೊಬ್ರು ಒಂದೊಂದು ರೀತಿ ಇರುತ್ತಲ್ವಾ. ಸೊ ಆ ಕಾರಣಕ್ಕೆ ನನಗೆ ನನ್ನೂರು ಭಾಷೆನೇ ತರಬೇಕು, ತುಂಬ ಸ್ಟ್ರಾಂಗ್ ಆಗಿದ್ದೆ.